ಎಷ್ಟು ಬಾರಿ ಅಂತ ತುಳಿಸಿಕೊಳ್ಳಬೇಕು ಡಾಕ್ಟರ್ ಜಿ ಪರಮೇಶ್ವರ್. ಮಲ್ಲಿಕಾರ್ಜುನ್ ಖರ್ಗೆ ಒಂದು ಕಾಲು ಎತ್ತಿಟ್ಟಿದ್ರೆ ಸಿಎಂ ಆಗ್ತಾ ಇದ್ರು. ಸಿಎಂ ಸ್ಥಾನ ಕೈತಪ್ಪಿದ ಬೆನ್ನಲ್ಲೇ ಜಿ ಪರಮೇಶ್ವರ್ ಮಾರ್ಮಿಕ ವಿಡಿಯೋ ವೈರಲ್. ತುಳಿತಾರೆ, ತುಳಿಸ್ಕೋಬೇಕು. ಎಷ್ಟುವರೆಗೆ ತುಳಿಸ್ಕೋಬೇಕಪ್ಪ? ಎಷ್ಟುವರೆಗೆ ತುಳಿಸ್ಕೋಬೇಕು? ಆ ತುಳಿತಕ್ಕೆ ಎದುರಾಗಿ ನಿಲ್ಲಬೇಕು ಅಂತ ಹೇಳಿ ಇವತ್ತು ನಾನು ಈ ಕಾರ್ಯಕ್ರಮ. ನಮ್ಮ ಹಿರಿಯಣ್ಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಾಲ ಎತ್ತಿಟ್ಟಿದ್ರೆ ಮುಖ್ಯಮಂತ್ರಿ ಆಗಲಿಲ್ಲಂದ್ರೆ ತಪ್ಪಿಸ್ಕೊಂಡು ನನಗೆ 3 ಸಾರಿ ತಪ್ಪಿದೆ. 3 ಸಾರಿ ತಪ್ಪಿದೆ. ಹಂಗೂ ಹಿಂಗೂ ಹೆಂಗೋ ಮಾಡ್ಕೊಂಡು ಬೇಡ ಬೇಡ ಅಂತ ಹೇಳಿ ಉಪಮುಖ್ಯಮಂತ್ರಿ ಮಾಡಿದ್ರು. ಹೋರಾಟ ಅನ್ನೋದು ಇವತ್ತು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಬರಬೇಕು. ಡಾಕ್ಟರ್ ಜಿ ಪರಮೇಶ್ವರ್ಗೆ ಅನ್ಯಾಯದ ಮೇಲೆ ಅನ್ಯಾಯ. 2013ರಲ್ಲೂ ಕೂಡ ಅನ್ಯಾಯ, 2023ರಲ್ಲೂ ಕೂಡ ಅನ್ಯಾಯ, 2026ರಲ್ಲೂ ಕೂಡ ಅನ್ಯಾಯದ ಮೇಲೆ ಅನ್ಯಾಯ. 10 ವರ್ಷದ ಹಿಂದೆಯೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ ಪರಮೇಶ್ವರ್ಗೆ ಯಾವುದೇ ರೀತಿಯಾದಂಥ ಸ್ಥಾನಮಾನ ಇಲ್ಲದಂತಾಗಿದೆ ಕಾಂಗ್ರೆಸ್ನಲ್ಲಿ. ಯಾಕೆ ಹೀಗೆ ನೋಡಿ, ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಚನೆ ಆಗಲಿರುವ ನೂತನ ಸಚಿವ ಸಂಪುಟದಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ ಹಿರಿಯ ನಾಯಕರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಯುವಕರನ್ನ ಆಯ್ಕೆ ಮಾಡೋದಾದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅಂತ ಒತ್ತಾಯ ಹೆಚ್ಚಾಗ್ತಾ ಇದೆ. ನೋಡಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಪ್ರಕ್ರಿಯೆ ನಡೆದಿರುವ ಬೆನ್ನಲ್ಲೇ ಹಿರಿಯ ದಲಿತ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೇಸತ್ತಿರುವಂತಹ ಅಭಿಮಾನಿಗಳು ಎಷ್ಟು ಬಾರಿ ಅಂತ ತುಳಿಸ್ಕೊಳ್ಬೇಕು, ನನಗೂ 3 ಬಾರಿ ಸಿಎಂ ಸ್ಥಾನ ತಪ್ಪಿತು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಮಾತಾಡಿರುವಂತಹ ಹಳೆ ವಿಡಿಯೋವನ್ನ ಅವರ ಅಭಿಮಾನಿಗಳೇ ವೈರಲ್ ಮಾಡಿ ಹೈಕಮಾಂಡ್ ವಿರುದ್ಧ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ತೀವ್ರ ಬದಲಾವಣೆಗಳು ಆಗ್ತಾ ಇತ್ತು. ಸಿದ್ದರಾಮಯ್ಯನವರ ರಾಜೀನಾಮೆ ಬಳಿಕ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ಳುವುದಕ್ಕೆ ಸಜ್ಜಾಗ್ತಿದ್ದಾರೆ. ಇದರ ನಡುವೆ ಹಿರಿಯ ಕಾಂಗ್ರೆಸ್ನ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮತ್ತೆ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿರುವುದು ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಬೇಸರವನ್ನು ಮೂಡಿಸಿದೆ, ಗೊಂದಲವನ್ನು ಕೂಡ ಸೃಷ್ಟಿ ಮಾಡಿದೆ. ಇತ್ತೀಚೆಗಷ್ಟೇ ಪರಮೇಶ್ವರ್ ಅವರನ್ನ ಮಹಾಭಾರತದ ಕರ್ಣನಿಗೆ ಹೋಲಿಸಿ ವಿಡಿಯೋ ಮಾಡಿದ ಅಭಿಮಾನಿಗಳು ಈಗ ಅವರ ಹಳೆಯ ಮಾರ್ಮಿಕ ಭಾಷಣದ ಮತ್ತೊಂದು ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಪ್ರಮಾಣದಲ್ಲಿ ವೈರಲ್ ಮಾಡ್ತಿದ್ದಾರೆ. ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಫ್ಯಾನ್ಸ್ ಅನ್ನುವ ಅಂದ್ರೆ ಇವರ ಅಕೌಂಟ್ನಲ್ಲಿ ಇರುವಂತಹ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಿರಿಯ ನಾಯಕನ ಅಳಲಿನ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಕಾಲು ಎತ್ತಿಟ್ಟಿದ್ರೆ ಸಿಎಂ ಆಗ್ತಾ ಇದ್ರು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈ ಹಿಂದೆ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಡಿಕೆಶಿ ನೂತನ ಸಂಪುಟ ರಚನೆಯ ಕಸರತ್ತಿನ ನಡುವೆ ದಲಿತ ನಾಯಕನ ಹಳೆ ವಿಡಿಯೋ ವೈರಲ್ ಆಗಿರುವುದು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಏನ್ ಮಾತಾಡಿದ್ದಾರೆ ಅಂತ ನೋಡೋದಾದ್ರೆ, ವೈರಲ್ ಆಗಿರುವ ವಿಡಿಯೋದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಮುದಾಯದ ಹೋರಾಟ ಹಾಗೆ ರಾಜಕೀಯ ಅನ್ಯಾಯದ ಕುರಿತು ಅತ್ಯಂತ ಬೇಸರದಿಂದ ಮಾತಾಡಿದ್ದಾರೆ. ತುಳಿತಾರೆ, ತುಳಿಸ್ಕೊಳ್ಬೇಕು. ಆದರೆ ಎಷ್ಟು ಬಾರಿ ಅಂತ ತುಳಿಸ್ಕೊಳ್ಬೇಕು? ನಮ್ಮ ಹಿರಿಯಣ್ಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದೇ ಒಂದು ಕಾಲು ಅಂದರೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ರೆ ಮುಖ್ಯಮಂತ್ರಿ ಆಗೇ ಬಿಡ್ತಿದ್ರು ರೀ. ಆದರೆ ಅವರು ತಪ್ಪಿಸ್ಕೊಂಡ್ಬಿಟ್ರು. ಇನ್ನು ನನಗೆ 3 ಬಾರಿ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪು ಹೋಗಿದೆ ಅಪ್ಪ, ಹಂಗೋ ಹಿಂಗೋ ಹೆಂಗೋ ಮಾಡಿಕೊಂಡು ಕೊನೆಗೆ ಬೇಡ ಬೇಡ ಅಂದರು ನನ್ನನ್ನು ಉಪಮುಖ್ಯಮಂತ್ರಿ ಮಾಡಿದ್ರು. ಆದರೆ ಇಂತಹ ಸ್ಥಿತಿಯನ್ನ ಎದುರಿಸುವುದಕ್ಕೆ ಹೋರಾಟ ಅನ್ನೋದು ನಿಮ್ಮಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಬರಬೇಕು ಅಂತ ಪರಮೇಶ್ವರ್ ಅವರು ಈ ಹಿಂದೆ ಭಾಷಣವನ್ನ ಮಾಡಿರುವಂತಹ ವಿಡಿಯೋದಲ್ಲಿ ಇದೆಲ್ಲವನ್ನ ಹೇಳ್ಕೊಂಡಿದ್ದಾರೆ. ಇನ್ನು ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಸೃಷ್ಟಿ ಆಗ್ತಾ ಇದೆ. ತುಳಿತಾರೆ, ತುಳಿಸ್ಕೋಬೇಕು. ಎಷ್ಟುವರೆಗೆ ತುಳಿಸ್ಕೋಬೇಕಪ್ಪ? ಎಷ್ಟುವರೆಗೆ ತುಳಿಸ್ಕೋಬೇಕು? ಆ ತುಳಿತಕ್ಕೆ ಎದುರಾಗಿ ನಿಲ್ಲಬೇಕು ಅಂತ ಹೇಳಿ ಇವತ್ತು ನಾನು ಈ ಕಾರ್ಯಕ್ರಮ. ನಮ್ಮ ಹಿರಿಯಣ್ಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಾಲ ಎತ್ತಿಟ್ಟಿದ್ರೆ ಮುಖ್ಯಮಂತ್ರಿ ಆಗಲಿಲ್ಲಂದ್ರೆ ತಪ್ಪಿಸ್ಕೊಂಡು ನನಗೆ 3 ಸಾರಿ ತಪ್ಪಿದೆ. 3 ಸಾರಿ ತಪ್ಪಿದೆ. ಹಂಗೂ ಹಿಂಗೂ ಹೆಂಗೋ ಮಾಡ್ಕೊಂಡು ಬೇಡ ಬೇಡ ಅಂತ ಹೇಳಿ ಉಪಮುಖ್ಯಮಂತ್ರಿ ಮಾಡಿದ್ರು. ಹೋರಾಟ ಅನ್ನೋದು ಇವತ್ತು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಬರಬೇಕು.
ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇರುವ ಈ ನಿರ್ಣಾಯಕ ಸಂದರ್ಭದಲ್ಲೇ ಪರಮೇಶ್ವರ್ ಅವರ ಅಭಿಮಾನಿಗಳ ಅಧಿಕೃತ ಖಾತೆಯಿಂದ ಈ ವಿಡಿಯೋ ಹೊರಬಿದ್ದಿರುವುದು ತೀವ್ರ ಕುತೂಹಲ ಮೂಡಿಸಿದೆ. ಸದ್ಯ ದೆಹಲಿಯಲ್ಲಿ ಸಚಿವ ಸಂಪುಟದ ಬಿರುಸಿನ ಚರ್ಚೆಗಳು ನಡೀತಾ ಇದ್ದು, ಸಿದ್ದರಾಮಯ್ಯನವರು ತಮ್ಮ ಬಣದ ಪರಮೇಶ್ವರ್ ಅವರಿಗೆ ಮತ್ತೊಮ್ಮೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅಂತ ಪಟ್ಟಣ ಹಿಡಿದಿದ್ದಾರೆ. ಪದೇ ಪದೇ ಹಿರಿಯ ದಲಿತ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನ ಕೈತಪ್ತಾ ಇರೋದರ ವಿರುದ್ಧ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನೋಡಿ 3 ಬಾರಿ ಮುಖ್ಯಮಂತ್ರಿ ಸ್ಥಾನ ಸಿಗ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಹಿಂದಿನಿಂದ ಷಡ್ಯಂತ್ರವನ್ನ ಮಾಡಿ 26ರಲ್ಲೂ ಕೂಡ ಅಂದರೆ 2000 ಅಂದರೆ ಈ ಸಂದರ್ಭದಲ್ಲಿ ಹೇಗೆ ಅಂತಂದ್ರೆ ನೋಡಿ 2013ರಲ್ಲೂ ಕೂಡ ಅನ್ಯಾಯ ಆಗುತ್ತೆ, 2023ರಲ್ಲೂ ಕೂಡ ಅನ್ಯಾಯ ಆಗುತ್ತೆ, 2026ರಲ್ಲೂ ಕೂಡ ಅನ್ಯಾಯ ಆಗುತ್ತೆ. ಆದರೆ ನಾನು ಯಾವುದಕ್ಕೂ ಕೂಡ ಜಗ್ಲಿಲ್ಲ, ಬಗ್ಲಿಲ್ಲ, ಕೂಗ್ಲಿಲ್ಲ, ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಇವತ್ತಲ್ಲ ನಾಳೆ ನಾವು ಪಟ್ಟಂತಹ ಪರಿಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಕಾತುರದಿಂದ ಕಾಯ್ತಾ ಇದ್ದೀನಿ. ಆದರೆ ನನಗೆ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ. AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾದರೂ ಈ ಸ್ಥಾನಮಾನ ದೊರಕಬೇಕಾಗಿತ್ತು. ಅವರು ಕೂಡ ಮನಸ್ಸು ಮಾಡಲಿಲ್ವೋ ಅಥವಾ ದಲಿತ ನಾಯಕರಿಗೆ ಯಾಕೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಒಳಗಿಂದ ಒಳಗೇನೆ ಷಡ್ಯಂತ್ರವನ್ನ ಮಾಡಿದ್ರೋ ಗೊತ್ತಾಗ್ತಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಹಳ ಅತೀವವಾಗಿ ನೋವನ್ನ ವ್ಯಕ್ತಪಡಿಸಿರುವಂತಹ ವಿಡಿಯೋ ಇದೀಗ ಅವರ ಅಭಿಮಾನಿಗಳು ಇದೀಗ ಶೇರ್ ಮಾಡಿರುವಂಥದ್ದು. ಇದು ಹಳೆಯ ವಿಡಿಯೋ ಆದರೂ ಕೂಡ ಬಹಳ ಒಂದು ಕಡೆ ಭಾವನಾತ್ಮಕವಾಗಿ ಎಲ್ರಿಗೂ ಕೂಡ ಮನಸ್ಸಿಗೆ ಟಚ್ ಆಗುವಂತಹ ವಿಡಿಯೋವನ್ನ ಅವರ ಅಭಿಮಾನಿಗಳು ಶೇರ್ ಮಾಡೋದ್ರ ಮುಖೇನ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮತ್ತೊಮ್ಮೆ ಅನ್ಯಾಯ ಆಗ್ತಾ ಇದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಿದ್ದಾರೆ, ಸಚಿವ ಸಂಪುಟ ಪುನರ್ರಚನೆ ಕೂಡ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ, ಏನು ಉಪಮುಖ್ಯಮಂತ್ರಿ ಸ್ಥಾನ ಸಿಗುತ್ತಾ, ಇವೆರಡನ್ನ ಹೊರತುಪಡಿಸಿ ಅವರಿಗೆ ಸ್ಪೀಕರ್ ಆಗಿ ಅಂತ ಕೂಡ ಮೇಲಿಂದ ಒತ್ತಡ ಕೂಡ ಹಾಕ್ತಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ಬಾರಿಯೂ ಕೂಡ ಅನ್ಯಾಯ ಆಗುತ್ತಾ? ಅವರು ಕೇಳಿದಂತೆ ಒಳ್ಳೆಯ ಸ್ಥಾನಮಾನವನ್ನ ಹೈಕಮಾಂಡ್ ನಾಯಕರು ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.